ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವೀಗ ಇನ್ಸ್ಟಾಗ್ರಾಮಲ್ಲಿ Q&A ಏನೇ ಪ್ರಶ್ನೆ ಇದ್ದರೂ ಕೇಳಿ ಮಾಮ್ ಆ್ಯಂಡ್ ಡಾಟರ್ ಬಗ್ಗೆ ಅಂತ ಹಾಕಿದ್ವಿ. ಸುಮಾರು ಪ್ರಶ್ನೆಗಳು ಬಂದಿದೆ. ಈಗ ಒಂದೊಂದೇ ಸ್ಟಾರ್ಟ್ ಮಾಡೋಣ, ಆನ್ಸರ್ ಮಾಡ್ತೀವಿ. ಓಕೆ, ಕ್ವೆಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇ ನಮ್ಮಿಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರ್ ಯು ರೆಡಿ? ಎಸ್. ಓಕೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ನಾನು ಬೇಬಿ ಆಗಿ ಅಂತ ಹೇಳಿದ ತಕ್ಷಣ ಗೊತ್ತಾಗಿದ ತಕ್ಷಣ ನಿಮ್ಗೆ ಹೆಂಗೆ ಅನಿಸ್ತು? ನಾನು ತುಂಬ ಖುಷಿಪಟ್ಟೆ. ನನಗೆ ಅವಾಗ ಇನ್ನೂ 18 ಇಯರ್ಸು. ಗಾನು ನಂತರ ಇರಬೇಕಾದ್ರೆ ಹೌದು, ಗಾನು ಹುಟ್ಟಿದ್ದು ನನಗೆ 18 ಇಯರ್ಸಲ್ಲೇ. ತುಂಬ ಖುಷಿಪಟ್ಟೆ ನಾನಂತೂ. ಹೌದಾ? ಓಕೆ, ನನ್ನ ಫಸ್ಟು ಡೆಲಿವರಿ ಆಗಿದ ತಕ್ಷಣ ನೋಡಿದ ತಕ್ಷಣ ಡೆಲಿವರಿ ಆಗಿದ ತಕ್ಷಣ ಎಷ್ಟು ಬೆಳ್ಳಗಿದ್ಲು ಅಂದರೆ ನನ್ನ ಮಗಳು. ಶಿ ವಾಸ್ 3.25 kg ಇದ್ದಿದ್ದು. ತುಂಬ ಕಲರ್ ಇದ್ಲು. ಎಷ್ಟು ಬೆಳ್ಳಗಿರೋ ಪಾಪು ಹುಟ್ಬಿಟ್ಟಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಯಿತು. ನಾನು ಏನು ಮಗು ಅಂತ ಕೇಳಲಿಲ್ಲ ಫಸ್ಟು. ಆಮೇಲೆ ಕರ್ಕೊಂಡೋಗಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದಮೇಲೆ ಅವಾಗ ಕೇಳಿದೆ ಏನು ಪಾಪು ಅಂತ. ಹೆಣ್ಣು ಪಾಪು ಅಂದರು. ನಾನಂತೂ ತುಂಬ ಖುಷಿಪಟ್ಟೆ. ಓಕೆ, ನನ್ನ ಪಾಪು ಇರಬೇಕಾದ್ರೆ ಒಂದು ಮೆಮೊರಿ ನೀವು ಮರೆಯೋಕ್ಕಾಗಲ್ಲ, ಅದು ಒಂದು ಮೆಮೊರಿನಾ? ನೀನು ಚಿಕ್ಕ ಪಾಪುಲಿ ಡಿಶಮ್ ಮಾಡು ಅಂದರೆ ಕೈ ಹಿಂಗೆ ಅಂತ ಇದ್ದೆ. ಅದು ಯಾವಾಗ ಗೊತ್ತಾ? 5 ತಿಂಗಳು ಮಗುಲೇನೆ. ಅಷ್ಟು ಸಖತ್ ಒಂಥರ ಹೈಪರ್ ಆ್ಯಕ್ಟಿವ್ ನೀನು. ಒಳ್ಳೆ ಮಗು, ತುಂಬ ಒಳ್ಳೆ ಮಗು, ಹೇಳಿದ್ ಕೇಳ್ತಾ ಇದ್ದು. ಓಕೆ, ಇವಾಗ ಕಣ್ಮುಚ್ಕೊಂಡು ನನ್ನ ಪಾಪು ಥರ ನೆನೆಸ್ಕೊಂಡ್ರೆ ಫಸ್ಟ್ ಏನು ನೆನಪಾಗುತ್ತೆ? ಕಣ್ಮುಚ್ಕೊಂಡು ಪಾಪು ಥರ ನೆನೆಸ್ಕೊಂಡ್ರೆ ಆ ಮುದ್ದಾದ ಕಾಲುಗಳು, ಕೈ, ಆಮೇಲೆ ಆ ಬಾಯಿ ಎಲ್ಲ ನೆನಪಾಗುತ್ತೆ. ಓಕೆ, ಸೊ ಸ್ವೀಟ್. ಸ್ಟಾರ್ಟ್ ಮಾಡೋಣ ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಹೌ ಡಿಡ್ ಯು ಮ್ಯಾನೇಜ್ ಆಫ್ಟರ್ ಡೆಲಿವರಿ? ಬಾಣಂತನ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಿಲ್ವಾ? ಹೌದು, ಖಂಡಿತ ಕಷ್ಟ ಆಯಿತು. ನಾನು ಹಿಂದಿನ ನನ್ನ ತಂಗಿ ಬ್ಲಾಗಲ್ಲಿ ಹೇಳಿದ್ದೆ. ನಮಗೆ ನಾನೊಂದು 8 ಇಯರ್ಸ್ ಇರ್ಬೇಕಾದ್ರೆ ನಮ್ಮ ತಾಯಿ ತೀರ್ಕೊಂಡ್ರು. ತಾತ ಅಜ್ಜಿನೇ ಎಲ್ಲ ನೋಡ್ಕೊಂಡಿದ್ದು ನಮ್ಮನ್ನ. ಅಜ್ಜಿಗೆ ತುಂಬ ಏಜ್ ಆಗಿತ್ತು. ಅವ್ರಿಗೆ ಬಾಣಂತನೆಲ್ಲ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ. ಹಾಗಾಗಿ ನಾನೇನು ಬಾಣಂತನ ಏನೂ ಮಾಡಿಸ್ಕೊಳ್ಳಿಲ್ಲ. ಕಷ್ಟ ಆಯಿತು. ತಾಯಿ ಇರಲೇಬೇಕು ಅದಕ್ಕೆಲ್ಲ. ನಾವು ತುಂಬ ಅನ್ಲಕ್ಕಿ ಅದರಲ್ಲಿ. ನಾವು ಆ ಅದೃಷ್ಟ ಕೇಳ್ಕೊಂಡು ಬರಲಿಲ್ಲ. ಓಕೆ, ಹೌ ಶಿ ಕೇರ್ಸ್ ಯು ಅಂದರೆ ನಾನು ನಿಮ್ಮನ್ನ ಹೆಂಗೆ ಕೇರ್ ಮಾಡ್ತೀನಿ? ಅಪ್ಪ, ನಿಜವಾಗ್ಲೂ ನನ್ನ ಮಗಳು ಅನ್ನೋದಕ್ಕಿಂತ ನನ್ನ ತಾಯಿ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿನೇ ಹುಟ್ಟು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಎಷ್ಟು ಲಕ್ಕಿ ಅಂದರೆ ನನ್ನ ಮಗಳನ್ನ ಪಡೆಯೋಕ್ಕೆ. ನಿಜವಾಗ್ಲೂ ತಾಯಿ ಇಲ್ಲ ಅನ್ನೋ ಕೊರತೆ ಅವಳು ನನಗೆ ತುಂಬ. ಆ ಜಾಗನ ನಾನು ತುಂಬಿಸಿದಾಳೆ ಅವಳು. ನನಗೆ ತುಂಬ ಸೋತೋದಾಗ ಅಷ್ಟು ಧೈರ್ಯ ಕೊಡ್ತಾಳೆ ನನಗೆ. ನೆಗೆಟಿವಿಟಿ ಅಂತ ಮೈಂಡಿಗೆ ಬಂದಾಗ ನನಗೆ ತುಂಬ ಪಾಸಿಟಿವ್ ಇದು ತುಂಬಿಸ್ತಾಳೆ ಅವಳು. ನನ್ನ ಕುಗ್ಗೋದಕ್ಕೆ ಬಿಡೋದಿಲ್ಲ. ಮತ್ತು ನನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದಾಳೆ. ಫಸ್ಟು ಅರ್ಥ ಮಾಡ್ಕೊಂಡಿರೋದಂದರೆ ನನ್ನ ಮಗಳೇ ನನ್ನ. ಓಕೆ, ನಿಮ್ಮ ಮಗಳು ನಿಮ್ಮ ಮಾತು ಕೇಳದೆ ಇರುವಾಗ ಏನು ಮಾಡ್ತೀರಾ? ನನ್ನ ಮಗಳು ನನ್ನ ಮಾತು ಕೇಳದೆ ಆ ಥರ ಏನು ಮಾಡಿಲ್ಲ. ಒಂದೊಂದು ಸಲ ಏನು ಮಾಡ್ತಾಳೆ ಅಂದರೆ, ನಾನೇನಾದರೂ ಹೇಳಿದಾಗ ರಿಯಾಕ್ಟ್ ಮಾಡಲ್ಲ. ನಾನು ಮಾತಾಡ್ತಾನೇ ಇರ್ತೀನಿ, ಒಂಥರ ರಿಯಾಕ್ಟೇ ಮಾಡಲ್ಲ. ಅವಾಗ ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ನಾನೇ ಹತ್ಬಿಡ್ತೀನಿ ಅವಾಗ. ಆಮೇಲೆ ಅವಳೇ ಬಂದು ಸಾರಿ ಕೇಳ್ತಾಳೆ. ನನಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ. ಆ್ಯಕ್ಚುಲಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಾನು ಏನೋ ಯೋಚನೆ ಮಾಡ್ತಾ ಇರ್ತೀನಿ, ರಿಯಾಕ್ಟ್ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀನಿ. ಆಮೇಲೆ ಬಂದ್ಬಿಟ್ಟು ಸಾರಿ ಕೇಳ್ತೀನಿ. ನೆಕ್ಸ್ಟ್, will your daughter tell lie for you? Because as we saw, you both will be like friends always. ಇಲ್ಲ, ನನ್ನ ಮಗಳು ಸುಳ್ಳು ಹೇಳಲ್ಲ. ಅದೊಂದು. ನನ್ನ ಮಗಳು ತುಂಬ ಒಳ್ಳೆಯವಳು. ತುಂಬ ಅಂದರೆ ತುಂಬ ಒಳ್ಳೆಯವಳು ನನ್ನ ಮಗಳು. ನನಗಿಂತ ನನ್ನ ಮಗಳು ತುಂಬ ಒಳ್ಳೆಯವಳು, ಅಷ್ಟೇ ನಾನು ಹೇಳೋದು. ಅದು ಈಗಿನ ಕಾಲದಲ್ಲಿ ಇಂಥ ಮಕ್ಕಳು ಅಂದರೆ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇಂಥ ಮಗಳನ್ನ ಪಡೆಯೋದಕ್ಕೆ. ಓಕೆ, ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಡಾಟರ್? ಎಷ್ಟು ವರ್ಷಗಾನು ಕ್ಯಾಲ್ಕುಲೇಟ್ ಮಾಡು. 18. ಅವ್ರು 18 ಇರ್ಬೇಕಾದ್ರೆ ನಾನು ಹುಟ್ಟಿದಲ್ವ, 18.
18 ಇಯರ್ಸ್ ಗ್ಯಾಪಾ? 18 ಇಯರ್ಸ್. ನೆಕ್ಸ್ಟ್, ಇಬ್ರಲ್ಲಿ ಯಾರಿಗೆ ಕೋಪ ಜಾಸ್ತಿ? ನಮ್ಮ ಮಮ್ಮಿಗೆ ಕೋಪ ಜಾಸ್ತಿ. ನನ್ನ ಮಗಳಿಗೂ ಇದೆ. ಇಲ್ಲ, ನಮ್ಗೆ ನಮ್ಮ ಮಮ್ಮಿಗೆ ಜಾಸ್ತಿ ಕೋಪ. ಹೌದಾ? ನನಗಿದೆ, ಕೋಪ ಇದೆ. ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಶಿಯಸ್? ಇಬ್ರಿಗೂ ಇದೆ. ನಮ್ಮಿಬ್ರಿಗೂ ಇದೆ ಬ್ಯೂಟಿ ಕಾನ್ಶಿಯಸ್. ಸ್ಟಡೀಸಲ್ಲಿ ಹೆಂಗೆ ನಿಮ್ಮ ಡಾಟರ್? ಸ್ಟಡೀಸಲ್ಲಿ ತುಂಬ ಚೆನ್ನಾಗಿದ್ದಾಳೆ. ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಓದ್ತಾಳೆ. ಒಂದು ಅನ್ಟೋಲ್ಡ್ ಸ್ಟೋರಿ ಹೇಳ್ತೀನಿ ನಿಮಗೆಲ್ಲ. ಈಗ ರೀಸೆಂಟಾಗಿ ಒಂದು 5 months ಬ್ಯಾಕು ನನ್ನ ಮಗಳು 2nd PU ಆದಮೇಲೆ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಂತ ಜಾಯಿನ್ ಮಾಡಿಸಿದ್ವಿ ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ. ಒಂದು ದಿನ ಅಷ್ಟೇ ಕ್ಲಾಸ್ ಅಟೆಂಡ್ ಮಾಡಿದ್ದು. ಅದಾದ ನಂತರ ಅವಳು ತುಂಬ ತಲೆನೋವು ಅಂತಿದ್ಲು. ನಾವು ನಾರ್ಮಲ್ ತಲೆನೋವು ಅಂತ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ವಿ. ಹಾಸ್ಪಿಟಲ್ಗೆ ಹೋಗಿ ಕರ್ಕೊಂಡೋಗಿ ತೋರಿಸಿದ್ಕೆ ಅವರು ಮೈಗ್ರೇನ್ ಅಂತ ಹೇಳಿದ್ರು. ಎಲ್ಲ ತೋರಿಸಿದ್ರು ಆ ತಲೆನೋವು ವಾಸಿನೇ ಆಗಲಿಲ್ಲ. ಕೊನೆಯದಾಗಿ ನಾವು ನ್ಯೂರೋ ಸರ್ಜನ್ ಹತ್ರ ಹೋದ್ವಿ. ಅಲ್ಲೋಗಿ MRI ಮಾಡಿಸಿದ್ಮೇಲೆ ನಮಗೆ ಗೊತ್ತಾಯಿತು ಅವಳಿಗೆ ಟ್ಯೂಮರ್ ಇದೆ ಅಂತ. ಆವಾಗಂತೂ ತುಂಬ ಅಂದರೆ ತುಂಬಾ ನಾವು ಸಫರ್ ಮಾಡಿದ್ವಿ. ಅವಳು ನೋವನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ದಿನ ನೈಟ್ ಆದರೆ ಮಲ್ಕೋತಾ ಇರಲಿಲ್ಲ. ಅವಳು ಇಡೀ ನೈಟ್ ನೋವು ತಿಂತಾ ಇದ್ಲು. ಬೆಳಗ್ಗೆ ಎದ್ದು ಒಂದಿನ ಸಡನ್ ಆಗಿ ಮಮ್ಮಿ ನನಗೇನು ಕಾಣಿಸ್ತಾ ಇಲ್ಲ ಕಣ್ಣು ಅಂತ ಬಂದ್ಬಿಟ್ಲು. ಅವತ್ತಂತೂ ಆ ದಿನ ನಾವು ಮರೆಯೋಕ್ಕೆ ಆಗಲ್ಲ. ಕೈ ಕಾಲೇ ಆಡಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅವ್ರು ಹೇಳಿದ್ರು ಈ ಥರ ಟ್ಯೂಮರ್ ದೊಡ್ಡದಿದೆ. ಫಸ್ಟು ನಿಮ್ಹಾನ್ಸಿಗೆ ಕರ್ಕೊಂಡು ಹೋದ್ವಿ. ನಿಮ್ಹಾನ್ಸಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಿದ್ವಾಯಿಗೆ ಬರ್ಕೊಟ್ರು. ಕಿದ್ವಾಯಲ್ಲಿ ಹೆಡ್ ಆ್ಯಂಡ್ ನೆಕ್ ಸರ್ಜನ್ನು, ಅವರು ಹೆಡ್ ಡಾಕ್ಟರ್, ಅವ್ರ ಹತ್ರ ಹೋಗಿ ತೋರಿಸಿದ್ವಿ. ಡೈಲಿ ಕಿದ್ವಾಯಿ ಹಾಸ್ಪಿಟ್ಲು ಓಡಾಡ್ತಿದ್ವಿ ನಾವು. ಎಷ್ಟು MRI ಮಾಡಿಸಿದ್ದು, ಎಷ್ಟು CT ಸ್ಕ್ಯಾನ್ ಮಾಡಿಸಿದ್ದು, ಎಲ್ಲ ಥರ ಮಾಡಿಸಿದ್ವಿ. ಕೊನೆಗೆ ಅಲ್ಲಿ ಬಯೋಪ್ಸಿ ಮಾಡಬೇಕು ಅಂತ ಹೇಳಿದ್ರು. ಬಯೋಪ್ಸಿನಲ್ಲಿ ಅದೇನು ಟ್ಯೂಮರ್ ಅಂತ ಗೊತ್ತಾಗುತ್ತೆ, ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋಣ ಅಂತ ಹೇಳಿದ್ರು. ಆ ಬಯೋಪ್ಸಿ ಮಾಡೋಕ್ಕೂ ಅವರು ಅಲ್ಲಿ ರೆಡಿ ಇಲ್ಲ. ಬಯೋಪ್ಸಿ ಮಾಡಿದ್ರೆ ರಿಸ್ಕ್ ಆಗುತ್ತೆ, ಯಾಕಂದರೆ ಅದು ಆರ್ಟ್ರಿಗೆ ಕನೆಕ್ಟ್ ಆಗಿದೆ ನರ್ವು. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಹೆವಿ ಬ್ಲಡ್ ಲಾಸ್ ಆಗುತ್ತೆ. ಸೊ ಅವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ನಾವು ಫಸ್ಟ್ ಹೋಗಿದ್ದೆ ದೇವ್ರ ಮೊರೆ ನಾವು ಹೋಗಿದ್ದು. ನಮಗೆ ಒಬ್ಬರು ಹೇಳಿದ್ರು, ನಾವು ತಾಳೆಗರಿ ಶಾಸ್ತ್ರ ತುಂಬ ನಂಬ್ತೀವಿ, ಅವ್ರು ಹೇಳಿರೋ ಹಾಗೆ ಪ್ರತಿಯೊಂದು ಇಲ್ಲಿವರೆಗೂ ಆಗಿದೆ. ಅವ್ರು ಹೇಳಿದರು ಈ ಥರ ಫಸ್ಟು ಪೇರಾವೂರಣಿ ಪುದುಕೋಟೈ ಅಂತ ತಮಿಳ್ನಾಡಲ್ಲಿ, ಅಲ್ಲೋಗಿ ಮರುಂದೇಶ್ವರ ಟೆಂಪಲ್ ಅಂತ ಹೋಗಿ. ಕ್ಯಾನ್ಸರ್ 4th stage ಇರೋರೆಲ್ಲ ಅಲ್ಲಿ ವಾಸಿಯಾಗಿದ್ದಾರೆ. ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಆ ಟೆಂಪಲ್ಲು. ನಾವು ಗಾನವಿನ ಕರ್ಕೊಂಡು ಹೋದ್ವಿ. ಅದಕ್ಕೆ ಮುಂಚೆ ಏನೇನಾಗಿತ್ತು ಸಿಂಪ್ಟಮ್ಸ್ ಅಂತ ನಿಮ್ಗೆ ಹೇಳ್ತೀನಿ. ಅವಳು ಏನೇನು ಸಫರ್ ಮಾಡಿದ್ದಾಳೆ, ಯಾವ್ಯಾವ ಥರ ಪೇನ್ ತಿಂದಿದ್ದಾಳೆ ಅಂತ ನಮಗಷ್ಟೇ ಗೊತ್ತು. ನಾಲ್ಗೆ ರೈಟ್ ಸೈಡ್ ಟರ್ನ್ ಆಗಿಬಿಟ್ಟಿತ್ತು, ವಾಯ್ಸ್ ಬರ್ತಾ ಇರಲಿಲ್ಲ. ನೀವು ನೋಡ್ತಿರ್ಬೋದು ವಿಡಿಯೋಸಲ್ಲೆಲ್ಲ ಈ ಥರ ಇದ್ದಾರೆ ಅಂತ. ನಮ್ಮಲ್ಲೂ ತುಂಬ ನೋವುಗಳಿದೆ, ತುಂಬ ಅಂದರೆ ತುಂಬ ನೋವಿದೆ. ಅವಳು ಸ್ಟಡೀಸು ಡಿಸ್ಕಂಟಿನ್ಯೂ ಆಯಿತು. ಈ ವರ್ಷ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ಡಾಕ್ಟರೇ ಹೇಳ್ಬಿಟ್ರು. ಆ ನಾಲ್ಗೆ ಲೈಫ್ ಲಾಂಗ್ ರೈಟ್ ಸೈಡ್ ಟರ್ನ್ ಆಗಿರುತ್ತೆ, ಹಾಗೇ ಇರುತ್ತೆ, ವಾಯ್ಸು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಬಟ್ ಒಂದು ಮಿರಾಕಲ್ ಅಂದರೆ ಆ ಟೆಂಪಲ್ಗೆ ಹೋಗಿ ಬಂದು ಒಂದು 4-5 days ಆಗಿತ್ತು ಅಷ್ಟೇ. ನಾಲ್ಗೆ ಸ್ಟ್ರೈಟ್ ಆಯಿತು, ವಾಯ್ಸು ಸರಿ ಹೋಯ್ತು. ಡಾಕ್ಟರ್ಗೆಲ್ಲ ತೋರಿಸ್ತೀವಿ, ಅವರೇ ಆಶ್ಚರ್ಯ, ನಾಲ್ಗೆ ಸರಿ ಹೋಯ್ತಾ ಅಂತ ಕೇಳ್ತಾರೆ. ನಿಜವಾಗ್ಲೂ ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಿಜವಾಗ್ಲೂ ಸಾಲಲ್ಲ. ಅದಾದಮೇಲೆ ನಾವೇನಾಯಿತು, ಬಯೋಪ್ಸಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಹಾಗೆ ಟ್ಯೂಮರು ಸರಿ ಹೋಗಿರ್ಬೋದೇನೋ ಅಂತ ಮತ್ತೆ MRI ಮಾಡಿಸಿದ್ಮೇಲೆ ಇಲ್ಲ, ಟ್ಯೂಮರ್ ಹಾಗೆ ಇತ್ತು, 3.2 cm ಇತ್ತು, ಈ ಭಾಗದಲ್ಲಿತ್ತು. ಆಮೇಲೆ ರೇಡಿಯೇಷನ್ ಥೆರಪಿ ಮಾಡಿಸಿದ್ವಿ. ಕೊನೆಯದಾಗಿ BGS ಅಲ್ಲಿ 5 session ರೇಡಿಯೇಷನ್ ಮಾಡಿಸಿದ್ವಿ. ಅವತ್ತಿಂದ ಥ್ಯಾಂಕ್ ಗಾಡ್ ಯಾವ ತೊಂದರೆನೂ ಇಲ್ಲ. ನೆಕ್ಸ್ಟ್ ಇವಾಗ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ತೊಗೊಂಡು ಅವಳ ಒಂದು ಆಸೆ ಅಂದರೆ MBBS. ನಮ್ಮ ಆಸೆ ಕೂಡ ಮೇಯ್ನ್, ನಮ್ಮ ಮನೆಯವ್ರಿಗೆ ತುಂಬ ಆಸೆ ಮಗಳನ್ನ ಡಾಕ್ಟ್ರಾಗಿ ನೋಡಬೇಕು ಅಂತ. ಸೊ ನೆಕ್ಸ್ಟು MBBS ಮಾಡೋದಕ್ಕೆ ಅಬ್ರಾಡ್ ಹೋಗ್ತಿದ್ದಾಳೆ. ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅವಳ ಮೇಲೆ. ನೀವು ನಿಮ್ಮ ಮಗಳು ಆರ್ಗ್ಯೂ ಮಾಡ್ತೀರಾ, ಜಗಳ ಮಾಡ್ತೀರಾ? ಮಾಡ್ತೀವಿ, ಜಾಸ್ತಿ ಆರ್ಗ್ಯೂ ಮಾಡ್ತೀವಿ. ನನ್ನ ಮಗಳು ಹೆಂಗಂದ್ರೆ ಲಾಸ್ಟ್ ಅವಳದೇ ಮಾತು ನಿಲ್ಲಬೇಕು. ನಾನು ಆರ್ಗ್ಯೂ ಮಾಡ್ತಾ ಇದ್ರು ಲಾಸ್ಟ್ ಮಾತು ಅವಳದೇ ಆಗಿರಬೇಕು, ಆ ಥರ.
ನಾನು ಹಂಗೆ ಜೊತೆ ಕಾಂಪಿಟೇಷನ್ ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವರ್ಷನ್ ನಾನಲ್ವಾ, ಹಂಗಾಗಿ ಯಾರಿಗೂ ಮಾಡ್ತೀವಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಮೆಮೊರಿ ವಿತ್ ಯುವರ್ ಮಾಮ್? ಫೇವ್ರೆಟ್ ಮೆಮೊರಿ ವಿತ್ ಯುವರ್ ಮಾಮ್ ಅಂದರೆ ತುಂಬಾ ಇದೆ. ಲೈಫಲ್ಲಿ ಒಂದು ಫೇಸ್ ಇತ್ತು, ಆವಾಗ ನಾನು ಮಮ್ಮಿ ಇಬ್ಬರೇ. ಅಂದರೆ ಮಮ್ಮಿ ಫುಲ್ಲು ನಾನೊಬ್ಬಳೇ ಪ್ರಯಾರಿಟಿ ಆಗಿದ್ದೆ. ಅವರಿಗೂ ಅವ್ರಿಗೆ ನಾನೇ ಇಲ್ಲ, ನನಗೂ ಅವರೇ ಇಲ್ಲ. ದಿನ ನನ್ನ ಈಚೆ ಕರ್ಕೊಂಡು ಹೋಗೋದು, ನನ್ನ ಖುಷಿನೇ ಅವ್ರ ಖುಷಿ ಆಗಿತ್ತು. ಆ ಫೇಸ್ ಇದೆಯಲ್ಲ, ನನಗಂತೂ ಅದು ಮರೆಯೋಕ್ಕಾಗಲ್ಲ. ಆ ಫೇಸಲ್ಲಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವಾಗೆಲ್ಲ. ಓಕೆ. ನಾವು ದಿನ ಗೋಪಾಲನ್ ಆರ್ಕೇಡ್ಗೆ ಹೋಗ್ತಾ ಇದ್ವಿ 2 ವೀಲರಲ್ಲಿ. ನಾನು ಹಿಂಗೆ ಉಲ್ಟಾ ತಿರ್ಕೊಂಡು ಕೂತ್ಕೋತಾ ಇದ್ದೆ. ಆಮೇಲೆ ನಾನು ಎಷ್ಟು ತಿಂಡಿ ಕೇಳಿದ್ರು ಕೊಡಿಸ್ತಾ ಇದ್ರು, ರಾಜ್ಮೋಲ ದೊಡ್ಡ ಬಾಟಲ್ಲು, ಅದೆಲ್ಲ ನನಗೆ ಫೇವ್ರೆಟ್ ಮೆಮೊರಿ ಅಂತಲೇ ಹೇಳ್ಬೋದು. ಓಕೆ. ವಾಟ್ ಡು ಯು ಆ್ಯಂಡ್ ಯುವರ್ ಮಾಮ್ ಲವ್ ಟು ಡೂ ಟುಗೆದರ್? ರೀಲ್ಸ್. ಖಂಡಿತ ರೀಲ್ಸ್ ಮಾಡ್ತೀವಿ ನಾವು ಜಾಸ್ತಿ. ನನ್ನ ಮಗಳು ಆ್ಯಕ್ಚುಲಿ ಅವಳ ಕಾನ್ಸೆಪ್ಟ್ ಐಡಿಯಾಸು ಸಕ್ಕದಾಗಿ ಕೊಡ್ತಾಳೆ. ಒಂಥರ ಲೈಫಲ್ಲಿ ರಿಯಲ್ ಲೈಫಲ್ಲಿ ನಡೆದಿರೋ ಅಂಥ ಘಟನೆಗಳನ್ನ ಆಧಾರಿತವಾಗಿಟ್ಕೊಂಡು ಜನಕ್ಕೆ ಮುಟ್ಟಬೇಕು ಆ ಥರ ಒಂದು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ಗಳು ಕೊಡ್ತಾಳೆ. ಅವಳದೇ ಕಾನ್ಸೆಪ್ಟ್ಸ್ ಎಲ್ಲ, ಐಡಿಯಾಸ್ ಎಲ್ಲ ಅವಳದೇನೆ. ಹೌದು. ರೀಲ್ಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀವಿ ನಾನು ಮಮ್ಮಿ ಒಟ್ಟಿಗೆ. ಆಮೇಲೆ ಓಡಾಡೋಕ್ಕೆ ಹೌದು, ಇಬ್ರಿಗೂ ಒಂದೇ ಮೈಂಡ್ ಸೆಟ್ಟು. ಶಾಪಿಂಗ್ ಅಂದರೆ ಸಾಕು, ಶಾಪಿಂಗಿಗೆ ಹೋಗೋಕ್ಕೆ ತುಂಬ ಇಷ್ಟಪಡ್ತೀವಿ. ಆಮೇಲೆ ನಮ್ಗೇನಿಲ್ಲ, ಶಾಪಿಂಗಿಗೆ ಕಾಸಿಲ್ಲ ಅಂದರು ಚರ್ಚ್ ಸ್ಟ್ರೀಟ್ಗೆ ಹೋಗ್ಬೇಕು, ಸುಮ್ಮನೆ ಓಡಾಡ್ಕೊಂಡು ಖುಷಿ ಪಡ್ಕೊಂಡು ಬರಬೇಕು, ಅಷ್ಟಿದ್ರೆ ಸಾಕು. ಹೌ ಡು ಯು ಶೋ ಯುವರ್ ಅಪ್ರಿಷಿಯೇಷನ್ ಫಾರ್ ಯುವರ್ ಮಾಮ್? ದಿನ ರಾತ್ರಿ ಗುಡ್ ನೈಟ್ ಅಂದ್ಬಿಟ್ಟು ಐ ಲವ್ ಯು ಅಂದ್ಬಿಟ್ಟು ಮುದ್ದು ಕೊಟ್ಬಿಟ್ಟು ಬರೋದು. ಹೌದು. ಗಾನುಗೆ ಹೆಂಗೆ ಗೊತ್ತಾ, ಅವತ್ತೆಲ್ಲ ನನಗೇನಾದರೂ ಬೇಜಾರು ಮಾಡಿಬಿಟ್ಟಿದ್ರೆ ನೈಟ್ ಬಂದು ಒಂದು ಹಗ್ ಮಾಡಿ ಐ ಲವ್ ಯು ಮಮ್ಮಿ ಅಂತೇಳಿ ಮಲ್ಕೊಳ್ಳೋದು. ಆಮೇಲೆ ಸಡನ್ನಾಗಿ ರಾತ್ರಿ ಹೊತ್ತು ಪ್ರೀತಿ ಬಂದ್ಬಿಡುತ್ತೆ. ರಾತ್ರಿ ಹೊತ್ತು ತುಂಬ ಪ್ರೀತಿ ಬರುತ್ತೆ, ಮಮ್ಮಿ ನಿಮ್ಮ ಪಕ್ಕ ಮಲ್ಕೋಬೇಕು ಅನಿಸುತ್ತೆ ಅಂತ ಬಂದು ಹಗ್ ಮಾಡ್ಕೊಂಡು ಮಲ್ಕೊಳ್ಳೋದು. ಇದೆಲ್ಲ ನನಗೆ ತುಂಬ ಇಷ್ಟ. ಅವಳು ನಿಜವಾಗ್ಲೂ ಬೇರೆ ಊರಿಗೆ ಹೋದರೆ ನಾನು ಹೆಂಗಿರ್ತೀನಿ ಅಂತ ಗೊತ್ತಿಲ್ಲ. ಆಗಲೇ ಅದನ್ನ ನೆನೆಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ಅವಳು ಇಲ್ಲದೆ ನಾನು ಹೆಂಗಿರ್ತೀನಿ ಅಂತ ನಾನು ನಿಜ ಅದನ್ನು ಊಹೆ ಕೂಡ ಮಾಡೋಕ್ಕಾಗ್ತಿಲ್ಲ. ವಾಟ್ ಕ್ವಾಲಿಟೀಸ್ ಡು ಯು ಅಡ್ಮೈರ್ ಮೋಸ್ಟ್ ಇನ್ ಯುವರ್ ಮಾಮ್? ಅಡುಗೆ ಮಾಡೋದು. ಆಮೇಲೆ ಏನು ಗೊತ್ತಾ, ಯಾರೋ ನಮಗೇನೋ ದ್ರೋಹ ಏನಾದರೂ ಮಾಡಿರ್ತಾರೆ, ಅವ್ರನ್ನ ಬೇಗ ಕ್ಷಮಿಸ್ಬಿಡೋದು ನಮ್ಮ ಮಮ್ಮಿ. ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ನಮ್ಮ ಮಮ್ಮಿ ಬೇಗ ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಮತ್ತೆ ಮಿಂಗಲ್ ಆಗಿ ಮೂವ್ ಆನ್ ಆಗ್ತಾರೆ. ನಂಗೆ ಹಂಗಿಲ್ಲ. ಪಾಸ್ಟಲ್ಲಿ ಏನಾಗಿರುತ್ತೋ ಅದು ನೆನಪಿರುತ್ತೆ, ನಂಗೆ ಮರೆಯೋಕ್ಕಾಗಲ್ಲ, ಅದನ್ನು ಕ್ಯಾರಿ ಮಾಡ್ತೀನಿ ನಾನು. ಆ ಥರ ಕನ್ಸಿಸ್ಟೆನ್ಸಿ, ನಂಗೆ ಒಂಚೂರು ಕನ್ಸಿಸ್ಟೆನ್ಸಿ ಅನ್ನೋದೇ ಇಲ್ಲ. ನಮ್ಮ ಮಮ್ಮಿ ಇವತ್ತೇನಾದರೂ ಮಾಡಿದ್ರೆ ಅದನ್ನು ಕಂಟಿನ್ಯೂಸ್ ಆಗಿ, ಇವಾಗ ಜಿಮ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಕಂಟಿನ್ಯೂಸ್ ಆಗಿ ಮಾಡ್ತಾರೆ, ಯೋಗ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ರೀಲ್ಸ್ ಇವಾಗ ನಾವು ಯೂಟ್ಯೂಬ್ ಮಾಡ್ತಿದ್ದೀವಲ್ವ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ, ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ. ಅದು ಓಡುತ್ತೋ ಬಿಡುತ್ತೋ, ಲೈಕ್ಸ್ ಬರುತ್ತೋ ಇಲ್ವೋ, ಅವರು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ. ಅದೊಂದು ಕ್ವಾಲಿಟಿ ಇಷ್ಟ. ಆಮೇಲೆ ಇವ್ರು ಲೇಸಿ ಇಲ್ಲ, ನಾನು ತುಂಬ ಲೇಸಿ. ವಾಟ್ಸ್ ಅ ಫನ್ನಿ ಆರ್ ಸಿಲ್ಲಿ ಥಿಂಗ್ ಯು ಆ್ಯಂಡ್ ಯುವರ್ ಮಾಮ್ ಲೈಕ್ ಟು ಡೂ ಟುಗೆದರ್? ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ನಗೋದು. ಹೌ ಹ್ಯಾಸ್ ಯುವರ್ ರಿಲೇಶನ್ಶಿಪ್ ವಿತ್ ಯುವರ್ ಮಾಮ್ ಚೇಂಜ್ ಆಸ್ ಯು ಹ್ಯಾವ್ ಗ್ರೋನ್ ಅಪ್? ನಮ್ಮ ಮಮ್ಮಿಗೆ ಏನು ಗೊತ್ತೋ, ಒಂಚೂರು ಪೇಷನ್ಸೇ ಇಲ್ಲ. ಪೇಷನ್ಸ್ ಅನ್ನೋದಕ್ಕಿಂತ ಕೋಪ ಜಾಸ್ತಿ ಇತ್ತು ಆ ಟೈಮಲ್ಲಿ. ಆವಾಗ ಅಮ್ಮ ಹೆಂಗೆ ಇರಬೇಕು ಅಮ್ಮ ಥರ ಇದ್ರು. ಮೋರ್ ದೆನ್ ಅಮ್ಮ ಇಮ್ಮೆಚ್ಯೂರ್ ಅಮ್ಮ ಥರ ಇದ್ರು. ಹೊಡಿಯೋದು, ಸೋನ್ ಪಾಪಡಿ ಚಲ್ಲೋದ್ರೆ ಇಟ್ಕೊಂಡು ಗೋಡೆ ತಳ್ಳಿ ಚೆನ್ನಾಗಿ ಇಟ್ಟು ತಿಂದಿದ್ದೀನಿ. ತುಂಬ ಚೆನ್ನಾಗಿ ಇಟ್ಟು ತಿಂದಿದ್ದೀನಿ. ಬೀರೋಗೆಲ್ಲ ಹಾಕಿ. ಹಳೆ ಮನೆಯಲ್ಲಿ. ಹೌದಾ? ಆ ಥರ ಎಲ್ಲ ತಿಂದಿದ್ದೀನಿ. ಬಟ್ ನಾನು ಬೆಳೀತಾ ಫುಲ್ ಫ್ರೆಂಡ್ಸ್ ಥರ ಆಗೋಗ್ಬಿಟ್ಟಿದ್ದೀವಿ. ನಾನು ಏಟೇ ತಿನ್ನಲ್ಲ ಇವಾಗ. ನನಗೆ ಗಾನು ಯಾವ ಥರ ಅಂದರೆ ಫ್ರೆಂಡ್ಸ್ ಥರ ಇದ್ದೀವಿ ನಾವು. ನನಗೆ ಯಾವ ಫ್ರೆಂಡ್ಸ್ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನನಗೆ. ಯಾವ ಫ್ರೆಂಡ್ಸ್ ತುಂಬ ಲೆಸನ್ ಕಲ್ತಿದ್ದೀನಿ. ಸೊ ನನ್ನ ಮಗಳೇ ನನಗೆಲ್ಲ. ನನ್ನಲ್ಲಿ ನಿಮಗೆ ತುಂಬ ಇಷ್ಟ ಆಗೋ 2 ಕ್ವಾಲಿಟೀಸ್ ಏನು? ನಿನ್ನಲ್ಲ, ನೀನು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಹೊರಗಡೆ ಎಲ್ಲ ಹೋದರೆ
ಅಂದರೆ ಮೇಕಪ್ ಏನಾದರೂ ಇದ್ದೆ ಹೊರಗಡೆ ಹೋದಾಗ ಇಲ್ಲಿ ಮನೆಯಲ್ಲಿ ನಾನಿಲ್ಲ ಅನ್ನೋ ಕೊರತೆನ ನನ್ನ ಮಗಳು ಇಲ್ಲಿ ನೀಗಿಸ್ತಾಳೆ. ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮ ಮನೆಯವ್ರಿಗೆ ಗಾನವಿ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಮುದ್ದೆ ಮಾಡಿ, ಒಳ್ಳೆ ಸಾಂಬಾರು ಮಾಡಿ, ಅದಕ್ಕೆ ಸೈಡ್ಸ್ ಮಾಡಿ, ಫುಲ್ ಕಂಪ್ಲೀಟಾಗಿ ಒಳ್ಳೆ ಕುಕ್ಕು ನನ್ನ ಮಗಳು ಕೂಡ. ನನ್ನ ಥರನೇ ಸೇಮು. ಅದೊಂದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೆಕೆಂಡಾ ಕೇರಿಂಗ್ ಇಷ್ಟ. ಒಂದು ಬ್ಯಾಡ್ ಕ್ವಾಲಿಟಿ ನಿಮಗೆ ಇಷ್ಟ ಆಗಲ್ಲ ನನ್ನಲ್ಲಿ. ನಾನು ಟೂ ಬ್ಯಾಡ್ ಕ್ವಾಲಿಟಿನಾ? ಬೆಳಿಗ್ಗೆ ಲೇಟಾಗಿ ಎದ್ದೊಳೋದು. ಎಷ್ಟು ಎಪ್ಸೋದು ಗೊತ್ತಾ? ಹೋಗಿ ಗಾನು ಗಾನು ಜಿಮ್ಗೋಗೋಣ, ಗಾನು ಜಿಮ್ಗೋಗೋಣ, ಫೀಸ್ ಕಟ್ಬಿಟ್ಟಿದ್ದೀವಿ, ಗಾನು ವೇಸ್ಟ್ ಆಗುತ್ತೆ ಅಂತ ಅಷ್ಟು ನಿದ್ರೆ ಮಾಡೋದು, ಅದೊಂದು ಇಷ್ಟ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಅದೇ ಹೇಳಿದ್ನಲ್ಲ, ಏನಾದರೂ ಮಾತಾಡ್ತಾ ಇದ್ರೆ ಒಂದ್ಸಲಿ ರಿಯಾಕ್ಟೇ ಮಾಡಲ್ಲ. ಅವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಗೋಡೆ ಹತ್ರ ಮಾತಾಡ್ತಾ ಇದ್ದೀನಾ? ಏನು ನನ್ನ ಮಾತೇ ಕೇಳಲ್ವಲ್ಲ ಅಂತ ನನ್ನ ಮೇಲೆ ನನಗೆ ಅವಾಗ ತುಂಬ ಕೋಪ ಬರುತ್ತೆ. ಚೆನ್ನಾಗಿ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ಲ ಇವಳಿಗೆ ಅಂತ. ಆದರೆ ಮುಂಚೆ ಎಲ್ಲ ಹೊಡಿತಾ ಇದ್ದೆ, ಬೈತಾ ಇದ್ದೆ, ಅದೆಲ್ಲ ಏನು ಮಾಡೋಕ್ಕೆ ಆಗಲ್ಲ. ಇವಾಗ ಏನೋ ಒಂಥರ ಅನಿಸುತ್ತೆ, ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಓಕೆ, ನೆಕ್ಸ್ಟ್ ನನ್ನಲ್ಲಿರೋ ಒಂದು ಕ್ವಾಲಿಟಿ ನೀವು ಕಲ್ಟಿವೇಟ್ ಮಾಡ್ಕೋಬೇಕಂದ್ರೆ ಯಾವುದು? ನಾನು ತುಂಬ ಓವರ್ ಥಿಂಕಿಂಗ್ ಮಾಡ್ತೀನಿ. ಈಗೇನಾಗ್ಬಿಡುತ್ತೋ ನಾಳೆ ಏನು ಅಂತ. ನನ್ನ ಮಗಳು ತುಂಬ ಧೈರ್ಯ ತುಂಬ್ತಾಳೆ. ಆ ಧೈರ್ಯ ನನ್ನಲ್ಲಿ ಸ್ವಲ್ಪ ಕಮ್ಮಿನೇ. ಅದು ನಮ್ಮ ಧೈರ್ಯ ಜಾಸ್ತಿ, ನಿಮ್ದು ಕಮ್ಮಿ ಅಂಥ ವಿಚಾರಗಳಲ್ಲಿ. ತುಂಬ ಒಂಥರ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ. ನಮಗೆ ಎಷ್ಟೋ ವಿಚಾರ ಅಷ್ಟು ಗೊತ್ತಾಗಲ್ಲ, ಒಂಥರ ದೊಡ್ಡೋರ್ ಥರ. ಅದೆಲ್ಲ ಇಷ್ಟ. ದೊಡ್ಡೋಳೆ ನಾನು. ದೊಡ್ಡೋಳೆ, 18 ವರ್ಷ ದೊಡ್ಡೋಳು ಇವಾಗ. ನಿನಗೇನು ಇಷ್ಟ ಇಲ್ಲ ನನ್ನಲ್ಲಿ? 2 ಕ್ವಾಲಿಟಿ. ಓವರ್ ಥಿಂಕಿಂಗ್ ಒಂದು ಇಷ್ಟ ಇಲ್ಲ. ಆಮೇಲೆ ಒಂದೊಂದ್ಸತಿ ನಾನು ಯಾವುದನ್ನು ಬೇಡ ಅಂತೀನೋ ಅದನ್ನ ಮಾಡ್ತಾರೆ, ನಂಗೆ ಅದು ಇಷ್ಟ ಇಲ್ಲ. ಇವಾಗ ಫ್ರೆಂಡ್ಸೂ ಅಷ್ಟೇ, ಇವ್ರು ಬೇಡ ಅಮ್ಮಿ ಅಂತ ಹೇಳಿದ್ರು ಅವ್ರ ಜೊತೆ ಹೋಗಿ ಅವ್ರ ಹತ್ರ ಸಫರ್ ಮಾಡಿಕೊಂಡು ವಾಪಸ್ ಬಂದಾದ್ಮೇಲೆ ಗೊತ್ತಾಗುತ್ತೆ ಇವ್ರಿಗೆ. ಆ ಥರ ನಂಗೆ ಬೇಗ ಸೆನ್ಸ್ ಆಗೋಗ್ಬಿಡುತ್ತೆ ಇವರು ಸರಿ ಇಲ್ಲ ಅಂತ. ಅರೆ ಮಮ್ಮಿ ಹಂಗಲ್ಲ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟು ಅನುಭವಿಸ್ಕೊಂಡು ವಾಪಸ್ ಬರ್ತಾರೆ. ಕರೆಕ್ಟು. ಈ ಥರ ಎಷ್ಟೋ ಅನುಭವ ಆಗಿದೆ. ಅದೇ ಹೇಳಿಲ್ವಾ, ನನಗೆ ಅಮ್ಮ ಆಪೋಸಿಟ್. ಓಕೆ, ಮುಗಿಸೋಣ. ಓಕೆ, ಈ Q&A ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ. ಮುಂದೆ ಯಾವ್ಯಾವ ಥರ ಬ್ಲಾಗ್ಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಐಡಿಯಾಸ್ ಕೊಡಿ. ಯಾವ್ಯಾವ ಥರ ಚಾಲೆಂಜಸ್ ಮಾಡ್ಬೋದು ಅಮ್ಮ ಮಗಳು, ಆ ಥರ ಐಡಿಯಾಸ್ ಇದ್ರೆ ನಮ್ಮ ಹತ್ರನೂ ಶೇರ್ ಮಾಡಿ. ನಾವು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಯೂಟ್ಯೂಬ್ನಲ್ಲೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.